ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಲಾಡು ರೆಸಿಪಿ, ಬೇಸನ್ ಲಾಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿದು ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಏನು ಮಾಡ್ತಾಯಿಲ್ಲ, ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಬೌಲ್ ಬೇಸನ್ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ತೊಗೊಂಡು ಇದು ಮೇನ್ ಬೇಸನ್ ಲಾಡು ಏನಂದರೆ, ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅದನ್ನು, ಅದ್ರ ಮೇಲೆ ಆ ಲಾಡು ರುಚಿ ಆಗುತ್ತೆ. ನೋಡಿ, ನಾನು ಇಲ್ಲಿ ಮೊದಲು ಬೇಸನ್ ಹಾಕ್ಕೊಂಡಿದ್ದೀನಿ. ನಾನು ತುಂಬ ಕ್ವಾಂಟಿಟಿ ಏನು ಮಾಡ್ತಾಯಿಲ್ಲ, ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಬೌಲ್ ಬೇಸನ್ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು. ಇದಕ್ಕೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇನ್ ನಾವು ತುಪ್ಪ ಎಷ್ಟು ಹಾಕ್ತೀವಿ ಅದು ಅಷ್ಟು ಟೇಸ್ಟ್ ಬರುತ್ತೆ. ನೋಡಿ, ಬಾಯಲ್ಲಿ ಸಾಫ್ಟ್ನೆಸ್ ಬರುತ್ತೆ. ಮತ್ತು ಯೂಶ್ವಲಿ ಬೇಸನ್ ಏನು ಮಾಡಿ ಗೊತ್ತಾ, ಹಾಕ್ಸೋ ಮುಂದೆ ಸ್ವಲ್ಪ ತರಿ ಹಾಕಿಸಿ. ಅವಾಗ ಏನಾಗಿದೆ, ಬಾಯಲ್ಲಿ ಸ್ವಲ್ಪ ತರಿಯಾಗಿ ಲಡ್ಡು ಬಂದರೆ ತುಂಬ ಟೇಸ್ಟ್, ತುಂಬ ನೈಸಾಗಿ ಇದನ್ನು ಗಿರ್ಣಿಯಲ್ಲಿ ಹಾಕ್ಸೋಕೆ ಹೋಗ್ಬೇಡಿ. ನೋಡಿ, ನಾನು ಒಂದು 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹಾಕಿ ಇದು ಮೇನ್ ಸಿಮ್ಮಲ್ಲಿ ತಪ್ಪ ಕಡಾಯಲ್ಲಿ ಎಷ್ಟು ತನಕ ಹುರ್ಕೋಬೇಕಂದ್ರೆ, ಇದು ನೋಡಿ, ಈಗ ಯಾವ ಕಲರ್ ಇದೆ ನೋಡಿದ್ದೀರಾ, ಇದು ರೆಡ್ ಕಲರ್ ಆಗೋ ತನಕ ಹುರ್ಕೋಬೇಕು. ಇದನ್ನು ಅಷ್ಟು ತನಕ ಇದನ್ನು ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಒಂದು 15-20 ನಿಮಿಷ ಆದರೂ ಬೇಕಾಗುತ್ತೆ ಚೆನ್ನಾಗಿದು ಫ್ರೈ ಆಗೋಕ್ಕೆ. ನೀವು ಸ್ವಲ್ಪ ಹಸಿ ಇದ್ದರೆ ಕೂಡ ನಿಮಗೆ ಅದು ಬೇಸನ್ ಲಾಡು ಟೇಸ್ಟೇ ಬರೋಲ್ಲ ನಿಮಗೆ ಅದು. ನೋಡಿ, ನಾನು ಚೆನ್ನಾಗಿ ಇದನ್ನು ಒಂದು 15 ನಿಮಿಷ ಕಾಲ ಹುರ್ಕೊತೀನಿ. ನೋಡಿ, ನಾನು 3-4 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ಗೊತ್ತೇ ಆಗ್ತಾಯಿಲ್ಲ, ನಾವು ಹೆಂಗೆ ಹುರ್ಕೊತ ಹೋಗ್ತೀವಲ್ಲ, ತುಪ್ಪ ಮೇಲೆ ಬರ್ತಾ ಹೋಗುತ್ತೆ. ನೋಡಿ, ಈಗ ಒಣ ಅನ್ನಿಸ್ತಾ ಇದೆ ನಿಮಗೆ. ಹೆಂಗೆ ಬಿಸಿ ಹಾಕ್ಕೊತ ಕಡಲೆ ಹಿಟ್ಟು ಹುರ್ಕೊತ ಹೋಗುತ್ತಲ್ಲ, ಆ ತುಪ್ಪ ಬಿಟ್ಕೊತ ಹೋಗುತ್ತೆ. ನಿಮ್ಗೆ ತೋರಿಸಿ ನೋಡಿ, ಒಂದು 15 ನಿಮಿಷ ಆದಮೇಲೆ ಹೆಂಗಾಗಿದೆ ಅಂತ. ನೋಡಿ, ನಾನು ಒಂದೇ ಬೌಲ್ ತೊಗೊಂಡಿದ್ದೀನಿ ಅಂತ. ನೋಡಿ, ನಾನು ಮೊದಲು ಹಾಕಿದಾಗ ಹೆಂಗಿತ್ತು ಕಡಲೆ ಹಿಟ್ಟು, ಒಣ ಆಯ್ತು. ತುಪ್ಪ ಎಲ್ಲ ಹೀರ್ಕೊಂಡ್ಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ನೀವು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಬಾಯಲ್ಲಿ ಸಾಫ್ಟಾಗಿ ಬರುತ್ತೆ ಉಂಡೆ. ಇಲ್ಲಪ್ಪ ನಿಮ್ಗೆ ತುಪ್ಪ ಬೇಡ ಜಾಸ್ತಿ ಅಂದರೆ ಕಡಿಮೆನೂ ಹಾಕ್ಕೋಬೋದು. ನೋಡಿ, ನಾವು ಸ್ಟಾರ್ಟಿಂಗ್ ಮಾಡಿದಾಗೆ ಕಲರ್ ಲೈಟಾಗಿ ಎಲ್ಲೋ ಐತಿ. ನೋಡಿ, ಇದು ಡಾರ್ಕಾಗಿ ಆಗ್ತಾಯಿದೆ, ಸ್ವಲ್ಪ ಬರಬೇಕು. ಮತ್ತು ಇದು ತುಪ್ಪ ಕರಗಿದ ಮೇಲೆ ನೋಡಿ, ಎಲ್ಲ ಕಡಲೆ ಹಿಟ್ಟಿಗೆಲ್ಲ ತುಪ್ಪ ಹಚ್ಕೊಂಡಿದೆ, ಚೆನ್ನಾಗಿ ಅದು ಘಮ ಬರುತ್ತೆ ಆಗಲೇ ಬೇಸಂದು. ಅಷ್ಟು ತನಕ ಇದು ಹುರ್ಕೋಬೇಕು. ನಾವು ಒಂದು ಬೌಲ್ ಮಾಡಿದ್ದೀನಲ್ಲ, ಒಂದು 5 ಲಾಡು ಹಾಕ್ತಾವೆ ಅಷ್ಟೇ. ನಾನು ಕ್ವಾಂಟಿಟಿ ಸ್ವಲ್ಪ ತೊಗೊಂಡಿದ್ದೀನಿ ಅಂತ ಒಂದು 5-6 ನಿಮಿಷದಲ್ಲೇ ಆಗಿದೆ ಇದು. ಬಟ್ ನೀವು ಕೈ ಬಿಡಬಾರ್ದು ಅಂತ, ಕಲಿಸ್ತಾನೆ ಇರಬೇಕು. ನೀವು ಕೈ ಬಿಟ್ಬಿಟ್ರೆ ಹೊತ್ಕೊಂಡ್ಬಿಡುತ್ತೆ ಅದು. ನೋಡಿ, ಆಗಲೇ ಎಲ್ಲ ಚೆನ್ನಾಗಿ ಬಿಟ್ಕೊತಾ ಇದೆ. ನೋಡಿ, ಎಲ್ಲ ಹಿಂಗೆ ಅಂಟ್ಕೋಬಾರ್ದು, ಎಲ್ಲೂ ಅಂಟ್ಕೊಂಡಿಲ್ಲ ಅಂದರೆ ರೆಡಿ ಆಗಿದೆ ಅಂತ. ಈಗ ಚೆನ್ನಾಗಿ ನಾನು ಒಂದು 5-6 ನಿಮಿಷ ಹುರ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಇತ್ತಲ್ಲ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಹುರಿದು ಚೆನ್ನಾಗಿ ಬೇಸನ್ ಸ್ಮೆಲ್ ಬರ್ತಾಯಿದೆ. ಈಗ ನೋಡಿ, ಈಗ ಇದನ್ನು ತಣ್ಣಗೆ ಮಾಡ್ಕೊಂಬಿಡೋಣ ಇದನ್ನು. ಮತ್ತು ಈ ಬೇಸನಲ್ಲಿ ಕಡಲೆ ಹಿಟ್ಟಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ, ಫೈಬರ್ ಕಂಟೆಂಟು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಮತ್ತು ನಾವು ತುಪ್ಪ ಬಳಸ್ತೀವಲ್ಲ, ತುಪ್ಪದಲ್ಲಿ ಒಳ್ಳೆ ಹೆಲ್ತಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಮತ್ತು ಮಕ್ಕಳಿಗೆ ತುಂಬಾ ಒಳ್ಳೆಯದಿದು. ಮತ್ತು ಇದಕ್ಕೆ ನಟ್ಸ್ ಏನಾದರೂ ಹಾಕ್ತೀವಲ್ಲ, ಅದೂ ಒಳ್ಳೆಯದು. ಶುಗರ್ ಕನ್ಸಂಪ್ಷನ್ ಆಗಬಾರ್ದು, ಬಟ್ ಉಂಡೆ ಅಂದರೆ ಶುಗರ್ ಹಾಕಲೇಬೇಕಲ್ಲ. ಮಕ್ಕಳಿಗೆ ತುಂಬಾ ಒಳ್ಳೆಯದು, ಇನ್ಸ್ಟೆಂಟಾಗಿ ಎನರ್ಜಿ ಕೊಡುತ್ತೆ. ಇದು ಯಾವಾಗ ಸುಸ್ತಾಯ್ತದ ಮಕ್ಕಳಿಗೆ ಉಂಡೆ ಕೊಟ್ಬಿಟ್ರೆ ತಿಂದರೆ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ. ದೊಡ್ಡವ್ರು ತಿನ್ನೋ ಮುಂದೆ ಶುಗರ್ ನೋಡ್ಕೊಂಡು ಹಾಕೋರಿ, ಅದು ನಿಮ್ಮ ಮೇಲೆ ಡಿಪೆಂಡ್. ಬೌಲ್ನ ಕಡಾಯಿಂದ ಟ್ರಾನ್ಸ್ಫರ್ ಮಾಡಿದ್ದೀನಿ, ತಣ್ಣಗೆ ಹಾಕೋದು. ನಾನು ಒಂದು ಬೌಲ್ ಇಲ್ಲಿ ಹುರಿದಿಟ್ಕೊಂಡಿದ್ದೀನಿ, ಇನ್ನೊಂದು ಬೌಲ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಆಗುತ್ತಂತ ಇನ್ನೊಂದು ಬೌಲ್ ಹುರ್ಕೊತಾ ಇದ್ದೀನಿ. ಕೈ ಬಿಡೋಕ್ಕೆ ಹೋಗಬೇಡಿ, ಆದಷ್ಟು ಕೈ ಆಡಿಸ್ಕೊತಾನೆ ಇರ್ರಿ. ನೋಡಿ, ಇದೆಲ್ಲ ನೋಡಿ ಒಣ ಇದೆಯಲ್ಲ, ತುಪ್ಪ ಬಿಡ್ತದೆ. ಆಮೇಲೆ ತುಪ್ಪ ಹಾಕಿದ್ದೀವಲ್ಲ, ತುಪ್ಪ ಬಿಟ್ಕೊತ ಹೋಗುತ್ತೆ. ಎಷ್ಟು ಚೆನ್ನಾಗಿ ನಾವು ಹುರ್ಕೋತೀವಿ ಬೇಸನ್ನ, ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಬಾಯಲ್ಲದು. ಬಟ್ ಆದಷ್ಟು ದಪ್ಪ ಕಡಾಯಿ ತೊಗೊರಿ, ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊರಿ. ಚೆನ್ನಾಗಿ ಹುರ್ಕೊಂಡಿದ್ದೀನಿ, ತುಂಬ ಘಮ ಬರ್ತಾಯಿದೆ, ಅದ್ರದ್ದು ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ನೋಡಿ, ನಾನು ಸ್ವಲ್ಪ ತುಪ್ಪ ಕಡಿಮೆ ಹಾಕಿದ್ದೀನಿ ಇದಕ್ಕೆ, ಯಾಕಂದರೆ ಮೊದಲು ಮಾಡಿದ್ನಲ್ಲ ಅದು ತುಪ್ಪ ಜಾಸ್ತಿ ಆಗಿದೆ. ಒಂದು 4-5 ಸ್ಪೂನ್ ಫಸ್ಟ್ ಒಂದು ಬಟ್ಲಿಗೆ ಹಾಕಿದ್ದೆ ನಾನು, ಇದಕ್ಕೆ 3 ಸ್ಪೂನ್ ಹಾಕಿದ್ದೀನಿ. ಬಟ್ ಯೂಶ್ವಲಿ ಈ ಬೇಸನ್ ಲಾಡುಗೆಲ್ಲ ತುಪ್ಪ ಎಷ್ಟು ಚೆನ್ನಾಗಿರುತ್ತಲ್ಲ, ಆ ಬಾಯಲ್ಲಿ ತಿಂದಾಗೆ ಅದು ಸಾಫ್ಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು 3 ಸ್ಪೂನ್ ಹಾಕಿದ್ದೀನಿ, ಅದು ಇದು ಕರೆಕ್ಟ್ ಆಗಿಬಿಡುತ್ತೆ ಅಂತ. ನೋಡಿ, ಒಟ್ಟು 2 ಬೌಲ್ ಬೇಸನ್ ಲಾಡು, ಬೌಲಿಂದ ಬೇಸನ್ ಲಾಡು ಮಾಡಿ ಮಿನಿಮಮ್ ಒಂದು 10 ಬೇಸನ್ ಲಾಡು ಹಾಕ್ತವೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಟ್ರಾನ್ಸ್ಫರ್ ಮಾಡಿ ಫುಲ್ ತಣ್ಣಗಾಗಿ ಬಿಡೋಣ ಇದನ್ನು. ಬೇರೆ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದೇ ಪಾತ್ರೆಯಲ್ಲಿದ್ದರೆ ಅದು ತಣ್ಣಗಾಗಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತು. ಮೊದಲು ಒಂದು ಬಟ್ಲ ಮಾಡಿದ್ನಲ್ಲ, ಅದು ಕರೆಕ್ಟ್ ತುಪ್ಪ ಸರಿಯಾಗಿಬಿಡುತ್ತೆ ಇದಕ್ಕೆ. ಒಟ್ಟು 2 ಬಟ್ಲಿಗೆ ಒಂದು 8 ಇದೇ ಸ್ಪೂನಲ್ಲಿ ಅಳತೆ ತುಪ್ಪ ಹಾಕಿದರೆ ಮಾತ್ರ ತುಂಬಾ ಬಾಯಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಾಗಿದೆ. ಮಿಕ್ಸ್ ಮಾಡಿದ್ನೆಲ್ಲ ಈಗ ಕರೆಕ್ಟ್ ಅದಕ್ಕೆ ಬಂದಿದೆ. ನೋಡಿ, ನಾನು 2 ಬಟ್ಲಿಗೆ 8 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಯೂಶ್ವಲಿ ಬೇಸನ್ ಲಾಡುಗೆಲ್ಲ ತುಪ್ಪ ಹಾಕಿದ್ರೇ ಅದು ಬಾಯಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಫುಲ್ ತಣ್ಣಗಾದ್ಮೇಲೆ ನಾವು ಸಕ್ಕರೆನ ಹಾಕಿ, ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಹಾಕೋಣ. ಈಗ ತಣ್ಣಗಾಗಿದೆ, ಇದು ಪೂರ್ತಿ ತಣ್ಣಗೆ ಸ್ವಲ್ಪ ಉಗುರು ಬೆಚ್ಚಗಿದೆ. ಮೊದಲೇ ನೀವು ಬಿಸಿ ಇದ್ದಾಗ ಸಕ್ಕರೆ ಹಾಕಿಬಿಟ್ರೆ ಏನಾಗ್ಬಿಡುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ.
ನೋಡಿ ಸ್ವಲ್ಪ ಮೀಡಿಯಮಾಗಿ ಬಿಸಿ ಇದೆ ಅಷ್ಟೇ, ತುಂಬ ಏನು ಬಿಸಿ ಇಲ್ಲ. ಈಗ ಇದಕ್ಕೆ ನಾನು ನೋಡಿ ಇಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮ್ 3 ಹಾಕ್ತಾಯಿದ್ದೀನಿ. ನಾನೇನು ತುಪ್ಪದಲ್ಲೇನು ಹುರ್ಕೊಂಡಿಲ್ಲ, ಹಾಗೇ ಹಾಕ್ತಾಯಿದ್ದೀನಿ. ನಿಮಗೆ ಬೇಗ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೋಬೋದು. ಯೂಶ್ವಲಿ ಇದರಲ್ಲೇ ತುಪ್ಪ ಜಾಸ್ತಿ ಇದೆ ಅಂತ ನಾನೇನು ಹುರ್ಕೊಳಕ್ಕೆ ಹೋಗಿಲ್ಲ. ಇದನ್ನು ನೋಡಿ ಎಲ್ಲ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಸಕ್ಕರೆ ಹಾಕ್ತಾಯಿದ್ದೆ. ಸಕ್ಕರೆ ನಾನು 2 ಬಟ್ಲಿಗೆ ಎಷ್ಟು ಅಳತೆ ಅಂತ ಏನು ಹಾಕಲ್ಲ, ನಾನು ಎಷ್ಟು ಬೇಕಷ್ಟು ಕಲಿಸ್ಕೊತ ಹೋಗ್ತೀನಿ. ಅದು ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅದ್ರ ಮೇಲೆ ಡಿಪೆಂಡ್ ನಿಮಗೆ. ನಾವು ಫಸ್ಟ್ ಒಂದು 2 ಸ್ಪೂನ್ ಹಾಕ್ತೀನಿ ಇದಕ್ಕೆ. ನೀವು ತುಂಬ ಎಷ್ಟು ಸ್ವೀಟ್ ತಿಂತೀರೋ ಅದ್ರ ಮೇಲೆ ನೀವು ಹಾಕ್ಕೊತ ಹೋಗ್ರಿ. ನೋಡಿ ನಾನು ಒಂದು 3 ಸ್ಪೂನ್ ಈಗ ಸಕ್ಕರೆ ಹಾಕಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ಪುಡಿ ಸಕ್ಕರೆ, ಇದು ಸಕ್ಕರೆನ ಚೆನ್ನಾಗಿ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಕಲಿಸಿದಾಗ ನಿಮಗೆ ಆ ಸ್ವೀಟ್ನೆಸ್ ಗೊತ್ತಾಗುತ್ತೆ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅದ್ರ ಮೇಲೆ ನೀವು ಹಾಕ್ಕೊತ ಹೋಗಿ. ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಇದನ್ನು. ಬಟ್ ಯೂಶ್ವಲಿ ಈ ಉಂಡೆಗಳಿಗೆಲ್ಲ ನೀವು ತುಪ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಮೇನ್ ಹುರಿಯೋದು ನೋಡಿ ಬೇಸನಲ್ಲಿ. ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಆ ಲಡ್ಡು ಅಷ್ಟು ಚೆನ್ನಾಗಾಗುತ್ತೆ. ಸ್ವಲ್ಪ ಹಸಿ ಇದ್ದರೆ ಕೂಡ ಬಾಯಲ್ಲಿ ಕಚ ಕಚ ಅಂತ ಬರುತ್ತೆ. ನೋಡಿ ಚೆನ್ನಾಗಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಈಗ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ನಾನು 2 ಬಟ್ಲಿಗೆ ಒಂದು 6 ಚಮಚ ಸಕ್ಕರೆ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅದನ್ನು ನೋಡ್ಕೊಂಡು ಹಾಕ್ಕೊರಿ. ಇದಕ್ಕೆ ಮತ್ತು ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋಣ. ಆದಷ್ಟು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗೆ ಉಂಡೆ ಕಟ್ಟಿ, ತುಂಬ ತಣ್ಣಗಾದರೆ ಉಂಡೆ ಬರೋಲ್ಲ ಸರಿಯಾಗಿ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಒಂದು 2 ಬಟ್ಲಿಗೆ ಒಂದು 10ರಿಂದ 12 ಲಾಡು ಹಾಕ್ತಾವೆ. ಇದು ಬೇಸನ್ ಲಾಡು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಉಂಡೆ ಕಟ್ಕೊತ ಹೋಗಿ. ನಿಮಗೆ ಎಷ್ಟು ಸೈಜ್ ಬೇಕು ಆ ಸೈಜ್ ಉಂಡೆ ಮಾಡ್ಕೊತ ಹೋಗಿ. ನೋಡಿ 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 ತುಪ್ಪ ಹಾಕಿದ್ದಕ್ಕೆ ಎಷ್ಟು ತುಪ್ಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕಿರ್ಬೇಕು ನೋಡಿ. ತುಂಬ ಡ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೇ ಅದು ಲಾಡು ಬಾಯಲ್ಲಿ ತುಂಬ ಟೇಸ್ಟ್ ಬರುತ್ತೆ. ನೋಡಿ ನಾನು ಈ ರೀತಿ ಎಲ್ಲನೂ ಉಂಡೆ ಮಾಡ್ಕೊತ ಹೋಗ್ಬಿಡ್ತೀನಿ. ನೋಡಿ ಲಾಡು ರೆಡಿಯಾಗಿದೆ. 2 ಬಟ್ಲಿನ ಒಂದು 14 ಲಾಡು ಮಾಡಿದೆ. ಅದು ಮೀಡಿಯಮ್ ಸೈಜಲ್ಲೇ ಮಾಡಿದ್ದೀನಿ. ತುಂಬ ಚಿಕ್ಕದು ಕೂಡ ಅಲ್ಲ. ನೋಡಿ ಚೆನ್ನಾಗಿ ಹುರ್ಕೊಂಡಿರೋದಕ್ಕೆ ಅದು ಸ್ಟಾರ್ಟಿಂಗ್ ಇರೋ ಕಲರ್ಗೂ ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಸಾಫ್ಟಾಗಿದೆ. ಬಾಯಿಗೆ ಹಾಕಿರ್ತೀವಿ ಹಂಗೆ ಕರಗಿಬಿಡುತ್ತೆ. ಈ ರೀತಿ ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಬೇಸನ್ ಲಾಡು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.